9th ಸ್ಟ್ಯಾಂಡರ್ಡ್ SE2 ಮಾಡಲ್ ಕ್ವೆಶ್ಚನ್ ಪೇಪರ್ನ ನೋಡ್ತಾ ಹೋಗೋಣ. ಸೊ ಈ ಮಾಡಲ್ ಕ್ವೆಶ್ಚನ್ ಪೇಪರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇದರಿಂದ ಕ್ವೆಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಸ್ಟ್ ಒನ್, ಅಮಾಂಗ್ ದಿ ಫಾಲೋವಿಂಗ್ ಆ್ಯನ್ ಇರಾಷನಲ್ ನಂಬರ್ ಇಸ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಆರಿಜಿನ್ ಇಸ್. ಆರಿಜಿನ್ ಕೋಆರ್ಡಿನೇಟ್ ಬಂದು 0,0 ಇರುತ್ತೆ. ಇಲ್ಲಿ ಇರ್ಯಾಷನಲ್ ನಂಬರ್ ಅಂದರೆ √13 ಇಸ್ ಯುವರ್ ಇರ್ಯಾಷನಲ್ ನಂಬರ್. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಲೀನಿಯರ್ ಈಕ್ವೇಷನ್ AX is equal to BY minus C. ಸೊ ಇದು AX plus BY plus C equal to 0 ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಮೆಷರ್ ಆಫ್ ಆ್ಯಂಗಲ್ ಎಕ್ಸ್ ಇನ್ ದ ಗಿವನ್ ಫಿಗರ್. ಸೊ ಈ ಕ್ವೆಶನ್ ಡೈರೆಕ್ಟಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಇಫ್ ಒನ್ ಆಫ್ ದಿ ಆ್ಯಂಗಲ್ಸ್ ಆಫ್ ಪ್ಯಾರಲೋಗ್ರಾಮ್ ಇಸ್ 70 ಡಿಗ್ರಿ, ದೆನ್ ದ ಮೆಷರ್ ಆಫ್ ಇಟ್ಸ್ ಅಡ್ಜಸೆಂಟ್ ಆ್ಯಂಗಲ್ ಅಂದರೆ ಅದರ ಪಕ್ಕದಲ್ಲಿ ಇರ್ತಕ್ಕಂಥ ಆ್ಯಂಗಲ್ದು 110 ಇರುತ್ತೆ, ಬಿಕಾಸ್ ಅಡ್ಜಸೆಂಟ್ ಆ್ಯಂಗಲ್ ಸಮ್ ಶುಡ್ ಬಿ ಈಕ್ವಲ್ ಟು 180 ಡಿಗ್ರಿ. ಓಕೆ, ನೆಕ್ಸ್ಟ್ ಇನ್ ದ ಗಿವನ್ ಫಿಗರ್. ಸೊ ಇದೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದೇ. ಓಕೆ, ನೆಕ್ಸ್ಟ್ ಈ ಥರ ಫಾರ್ಮುಲಾಸನ್ನು ಕೇಳ್ತಾರೆ ಡೈರೆಕ್ಟಾಗಿ. ಓಕೆ, ಫಾರ್ ಎಕ್ಸಾಂಪಲ್ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಕೋನ್, ವಾಲ್ಯೂಮ್ ಆಫ್ ಎ ಸಾಲಿಡ್ ಕೋನ್, ಟೋಟಲ್ ಸರ್ಫೇಸ್ ಏರಿಯಾ. ಸೊ ಇವೆಲ್ಲ ಕೇಳ್ತಾರೆ. ಓಕೆ, ಆ್ಯಂಡ್ ಇಫ್ ಒನ್ ಆಫ್ ದಿ ಆ್ಯಂಗಲ್ ಆಫ್ ಎ ಪ್ಯಾರಲೋಗ್ರಾಮ್ ಇಸ್ 24 ಡಿಗ್ರಿ ಲೆಸ್ ದ್ಯಾನ್ ಟ್ವೈಸ್ ಇಟ್ಸ್ ಎ ಸ್ಮಾಲ್ ಆ್ಯಂಗಲ್, ದೆನ್ ದಿ ಲಾರ್ಜೆಸ್ಟ್ ಆ್ಯಂಗಲ್ ಇಸ್. ಸೊ ಈ ಥರ ಕ್ವೆಶನ್ಸನ್ನು ಕೇಳ್ಬೋದು. ನೆಕ್ಸ್ಟ್ 1 ಮಾರ್ಕ್ ಕ್ವೆಶನಲ್ಲಿ ನಿಮಗೆ ಡಿಫೈನ್ ರ್ಯಾಷನಲ್ ನಂಬರ್, ಇರ್ಯಾಷನಲ್ ನಂಬರ್ ಅಂತ ಕೇಳ್ತಾರೆ. ನೆಕ್ಸ್ಟ್, ರೈಟ್ ದಿ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ lying on the x-axis at a distance of 4 units to the left of the origin. ಸೊ ಈ ಥರ ಕ್ವೆಶನ್ಸನ್ನು ಹೇಳ್ಬೋದು. ಓಕೆ, ಫ್ರಮ್ ಯುವರ್ ಕೋಆರ್ಡಿನೇಟ್ ಜಾಮೆಟ್ರಿ. ಆ್ಯಂಡ್ ನೇಮ್ ದಿ ಪಾರ್ಟ್ ಆಫ್ ಎ ಲೈನ್ ವಿತ್ 2 ಎಂಡ್ ಪಾಯಿಂಟ್ಸ್. ಓಕೆ, ಇವೆಲ್ಲ ಡೆಫಿನಿಷನ್ಸ್ ನೋಡ್ಕೋಬೇಕಾಗುತ್ತೆ. ಮತ್ತು ಪ್ರಾಪರ್ಟೀಸ್ ಆಫ್ ಪ್ಯಾರಲೋಗ್ರಾಮ್, ಪ್ರಾಪರ್ಟೀಸ್ ಆಫ್ ರಾಂಬಸ್ ಎಲ್ಲ ಕೇಳ್ತಾರೆ, ತುಂಬ ಇಂಪಾರ್ಟೆಂಟು. ನೇಮ್ ದಿ ಗ್ರಾಫ್ ವಿಚ್ ಇಸ್ ಮೋಸ್ಟ್ ಸೂಟಬಲ್ ಟು ಪ್ಲಾಟ್. ಕಂಪೇರ್ ದಿ ಮಾರ್ಕ್ಸ್ ಕೋಡ್ ಇನ್ FA1 ಆ್ಯಂಡ್ FA2 ಆಫ್ ಮ್ಯಾಥಮೆಟಿಕ್ಸ್ ಟೆಸ್ಟ್ ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಅದಾದಮೇಲೆ ನಿಮಗೆ ನೋಡಿ ಇಲ್ಲಿ ಸೆಕೆಂಡ್ ಮೈನ್ 2 ಮಾರ್ಕ್ ಕ್ವೆಶನಲ್ಲಿ ಫಸ್ಟ್ ಒನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ರೆಸ್ 0.33 ಇನ್ ಫಾರ್ಮ್ ಆಫ್ P/Q. ಇದನ್ನು ಖಂಡಿತ ಕೇಳ್ತಾರೆ. ನೆಕ್ಸ್ಟ್ P ಆಫ್ y is equal to y² ಪ್ಲಸ್ y ಮೈನಸ್ y ಪ್ಲಸ್ 1. ಸೊ ಇಲ್ಲಿ 1ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಏನು ಆನ್ಸರ್ ಬರುತ್ತೆ ಅಂತ ಬರೀಬೇಕಾಗುತ್ತೆ. ಆ್ಯಂಡ್ ಎಕ್ಸಾಮೈನ್ ವೆದರ್ x ಪ್ಲಸ್ 1 ಇಸ್ ಅ ಫ್ಯಾಕ್ಟರ್. ಸೊ ದಿಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು ರ್ಯಾಷನಲೈಸೇಷನ್ ದಿ ಡಿನಾಮಿನೇಟರ್, ಇದು ತುಂಬ ಇಂಪಾರ್ಟೆಂಟ್, ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಎಕ್ಸಾಂಪಲ್ ಪ್ರಾಬ್ಲಮ್. ಓಕೆ, ಅದಾದಮೇಲೆ ಕಾಂಗ್ರುಯೆನ್ಸಿ ಕ್ರೈಟೀರಿಯಾ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸರ್ಫೇಸ್ ಏರಿಯಾಸ್ ವಾಲ್ಯೂಮ್ಸಲ್ಲಿ ನಿಮಗೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನೀವು ಸಾಲ್ವ್ ಮಾಡ್ತಕ್ಕಂಥದ್ದು ಕೇಳ್ತಾರೆ. ಮತ್ತು 25th, ಲೊಕೇಟ್ √2 ಆನ್ ದಿ ನಂಬರ್ ಲೈನ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಖಂಡಿತ 3 ಮಾರ್ಕ್ಸಲ್ಲಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಯೂಸಿಂಗ್ ಐಡೆಂಟಿಟಿ ಫ್ಯಾಕ್ಟರೈಸ್ ದಿ ಫಾಲೋಯಿಂಗ್. ದಿಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್. ಮತ್ತು x ಪ್ಲಸ್ y ಪ್ಲಸ್ z ಈಕ್ವಲ್ 0, ದೆನ್ ಪ್ರೂವ್ ದಟ್ x³ ಪ್ಲಸ್ y³ ಪ್ಲಸ್ z³ ಇಸ್ ಈಕ್ವಲ್ ಟು 3xyz. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ಅದನ್ನು ನೋಡ್ಕೊಳ್ಳಿ. ಮತ್ತು ಇಲ್ಲಿ ಬಾರ್ ಗ್ರಾಫ್, ದಿಸ್ ಇಸ್ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ಅದಾದಮೇಲೆ ಸೊ ಟ್ರಯಾಂಗ್ಯುಲರ್ ಪ್ಲಾಟ್ ಈಸ್ 3:5:7 ರೇಷಿಯೋದಲ್ಲಿದ್ದರೆ ಪೆರಿಮೀಟರ್ ಇಸ್ 300 ಮೀಟರ್, ಫೈಂಡ್ ಇಟ್ಸ್ ಏರಿಯಾ. ಓಕೆ, ಹೆರಾನ್ಸ್ ಫಾರ್ಮುಲಾ. ನೆಕ್ಸ್ಟ್, ರೈಟ್ ಎನಿ 4 ಆಕ್ಸಿಮ್ಸ್ ಆಫ್ ಯೂಕ್ಲಿಡ್ಸ್ ಜಾಮೆಟ್ರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆನಾ, ಇದನ್ನು ಕೇಳ್ತಾರೆ. ಮತ್ತು ಪಾಸ್ಟುಲೇಟ್ಸ್ ನೆನ್ಪಿಟ್ಕೊಳ್ಳಿ. ಮತ್ತು ಫ್ರೀಕ್ವೆನ್ಸಿ ಪಾಲಿಗಾನ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಅದಾದಮೇಲೆ ಈ 2 ಥಿಯರಮಲ್ಲಿ ಅದರೊಂದು ಗ್ಯಾರಂಟಿ ಕೇಳ್ತಾರೆ, ನೋಡ್ಕೊಳ್ಳಿ. ಅದಾದಮೇಲೆ ಇದು ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ಈ ಕ್ವೆಶನ್. ಓಕೆನಾ, ಅದಾದಮೇಲೆ ಎ ಕಾರ್ನ್ ಕಾಬ್ ಶೇಪ್ಡ್ ಸಮ್ವಾಟ್ ಲೈಕ್ ಎ ಕೋನ್ ಹ್ಯಾಸ್ ಎ ರೇಡಿಯಸ್ ಆಫ್ ಇಟ್ಸ್ ಬ್ರಾಡೆಸ್ಟ್ ಎಂಡ್ 2.1 centimeter, height 20 centimeter. If each 1 centimeter square of the surface of cob carries an average of 4 grains, find how many grains you would find on the entire cob. This is important question. ಓಕೆನಾ, ಆದಮೇಲೆ ಹೀಪ್ ಆಫ್ ವೀಟ್. ಸೊ ಆ ಕ್ವೆಶನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಇರ್ತಕ್ಕಂಥ ಕ್ವೆಶನ್ಸ್ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇದರಿಂದ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಓಕೆನಾ, ಥ್ಯಾಂಕ್ ಯು.